ಡೆಲಿವರಿ ಆಗಿ 3 ದಿವಸ ಮನೆ ಸುತ್ತಮುತ್ತ ಆಗ್ತಾ ಇದ್ದಾರೆ. ಆ ಮಗುಕ್ಕೆ ಎಷ್ಟು ತೊಂದರೆ ಆಗಿರ್ತದೆ. ಕಾಲ್ ಮಾಡ್ತಾ ಇದ್ರು, ಸರ್ ಇಂತಾಗ ಆಗ್ತಾ ಇದೆ ಗಣೇಶ ವಿಸರ್ಜನೆಗೆ, ಸರ್ ನಮ್ಮ ಮನೆ ಹತ್ರನೇ ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ. ನಮಗೆ ಕಾಳಜಿ ಇರಬೇಕಲ್ಲ ಇನ್ನೊಬ್ಬರ ಬಗ್ಗೆ. ನಮ್ಮ ಸುತ್ತಮುತ್ತ ನಾವು ಗಟ್ಟಿಯಾಗಿರೋರು ಮಾತ್ರ, ನಾನು ಈಗ ಗಟ್ಟಿಯಾಗಿದ್ದೀನಿ, DJ ಮುಂದೆ ನಾನು ನಿಂತ್ಕೊಳ್ತೀನಿ, ಬಟ್ ಎಲ್ಲರೂ ನಿಂತ್ಕೊಳ್ಳೋಕ್ಕಾಗುತ್ತದ? ಆ ಮಗು 3 ದಿವಸ ಮಗು ನಿಂತ್ಕೊಳ್ಳೋಕ್ಕಾಗುತ್ತದ? ಪ್ರೆಗ್ನೆಂಟ್ ಲೇಡೀಸ್ ನಿಂತ್ಕೊಳ್ಳೋಕ್ಕಾಗುತ್ತದ? ನಾಯಿಗಳು, ಪ್ರಾಣಿ, ಪಕ್ಷಿ, ವಯಸ್ಸಾಗಿರೋರು, ಹಾಸ್ಪಿಟಲ್ ಪೇಷಂಟ್, ಇವರಿಗೆಲ್ಲ ಏನು ನಾವು ಮಿನಿಮಮ್ ಕಾಳಜಿ ಇರಬೇಕಲ್ಲ ಒಂದು ಸಮುದಾಯವಾಗಿ. ಸೊ ಅದಕ್ಕಾಗಿ DJ ಬೇಡ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅವರೇನು ನಾವು ಖುಷಿಯಾಗಿರಬಾರ್ದಂದರೆ ಯಾವುದೇ ಈ ಆದೇಶ ಮಾಡಿಲ್ಲ. ನಾವು ಖುಷಿಯಾಗಿ ಇದ್ದೀವಿ ಅಂದರೆ ಹೇಳಿಬಿಟ್ಟು ಒಂದು ಸಾವಿರಾರು ಜನಕ್ಕೆ ಬೇರೆಯವರಿಗೆ ತೊಂದರೆ ಮಾಡಬಾರದಂದರೆ ಈ ಆದೇಶ ಆಗಿದೆ. ಸೊ ಅದಕ್ಕಾಗಿ DC ಅವರು ಕೂಡ ಆದೇಶವನ್ನು ಬ್ಯಾನ್ ಮಾಡಿದ್ದಾರೆ. DJಗೆ ಅವಕಾಶ ಇಲ್ಲ. ಸೌಂಡ್ ಸಿಸ್ಟಮ್ ಹಾಕ್ಕೊಳ್ಳಿ, 2 ಸೌಂಡ್ ಬಾಕ್ಸಸ್ ಹಾಕ್ಕೊಳ್ಳಿ, 2+2 ಹಾಕ್ಕೊಳ್ಳಿ. ಸೊ ಅದಕ್ಕೆ ಅವಕಾಶ ಇದೆ ಎಲ್ಲ ಸಮುದಾಯಕ್ಕೆ. ಈ ಸಮುದಾಯರು ಕೊಡ್ತಾ ಇಲ್ಲ, ಆ ಸಮುದಾಯ. ನಾನು ಪೊಲೀಸ್ ಆಫೀಸರ್ ಇದ್ದೀನಿ, ನನಗೆ ಒಂದೇ ಒಂದು ಜಾತಿ, ಪೊಲೀಸ್ ಜಾತಿ. ಸೊ ಎಲ್ಲರಿಗೂ ಒಂದೇ ನಾನು ಹೇಳ್ತೀನಿ. ಸೊ 2+2 ಬಾಕ್ಸ್ ಮಾತ್ರ ಅವಕಾಶ ಇದೆ. ಅದಕ್ಕಿಂತ ಜಾಸ್ತಿ ಮಾಡ್ತಾರೆ ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಕೇಸ್ ಮಾಡ್ತಾರೆ, ಬಾಕ್ಸನ್ನು ಸೀಸ್ ಮಾಡ್ತಾರೆ. ಯಾರು ತೊಗೊಂಡು ಬರ್ತಾರೆ, ಇದರಲ್ಲಿ ಬಿಗ್ಗೆಸ್ಟ್ ಕ್ರಿಮಿನಲ್ ಯಾರು ಗೊತ್ತಾ? DJ ಬಾಕ್ಸ್ ಓನರ್ಸ್. ಈಗ ನಮ್ಮ ಗಣೇಶ ವಿಸರ್ಜನೆ ಬರ್ತದೆ, ದೇವರ ಕಾರ್ಯಕ್ರಮ, ಅಂಬೇಡ್ಕರ್ ಜಯಂತಿ ಬರ್ತದೆ. ಅಂಬೇಡ್ಕರ್ ಅವರ ಏಸಿಯಾನಲ್ಲಿ ಬಿಗ್ಗೆಸ್ಟ್ ಲೈಬ್ರರಿ ಇಟ್ಕೊಂಡಿದ್ದವರು. ಎಲ್ಲರೂ ಓದಬೇಕು, ಎಲ್ಲರೂ ಮೇಲೆ ಬರಬೇಕಂದ್ರೆ ಹೇಳಿರೋರು. ಸೊ ಯಾವ ಜಯಂತಿ ಬೇಕಾರಲ್ಲಿ ಒಂದೇ ಒಂದು ಬರ್ತದೆ, ನಮ್ಮ ಭಾಷೆನೂ ಬರಲ್ಲ, ಬೇರೆ ಭಾಷೆಯಲ್ಲಿ ಐಟಮ್ ಸಾಂಗ್ ಹಾಕ್ಕೊಂಡು ಇರ್ತಾರೆ. ಇದನ್ನೇ ನಾವು ಖುಷಿ ಪಡೋದಲ್ಲ, ಇದನ್ನೇ ನಾವು ಸಮುದಾಯಕ್ಕೆ, ನೆಕ್ಸ್ಟ್ ಜನ್ರೇಷನ್ಗೆ ಇದೇ ಸಂದೇಶ ನಾವು ಕೊಡಬೇಕಾ? ಸೊ ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಒಳ್ಳೆಯ ಸಂದೇಶವನ್ನು ನೀವು ಪ್ರತಿಯೊಂದು ಸಮುದಾಯವರು ನಾನು ಹೇಳ್ತೀನಿ, ಒಳ್ಳೆಯ ಸಂದೇಶವನ್ನು ಕೊಡಿ. ಇಲ್ಲಿ ಎಷ್ಟೋ ಒಂದು ಮ್ಯೂಸಿಷಿಯನ್ ಇರ್ತಾರೆ, ಡ್ರಮ್ಸ್ ಎಷ್ಟೋ ಒಂದು ವ್ಯತ್ಯಾಸವಾಗಿ ಡ್ರಮ್ಸ್ ಇರ್ತದೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ. ಅದಕ್ಕೆ ಅವಕಾಶ ಕೊಡಿ. ಲೋಕಲ್ ಸಾರ್ವಜನಿಕರಿಗೂ ಕೆಲಸ ಕೊಡಿ. ಈಗ ನೀವು DJ ಹಾಕೋದಲ್ಲಿ ಯಾವನು ಬೆನಿಫಿಷರಿ? ಒಬ್ಬ 1 ಲಕ್ಷ 2 ಲಕ್ಷ ಅಂದ್ರೆ ತೊಗೊಂಡು ಹೋಗ್ತಾನೆ. ಅದನ್ನೇ ನೀವು ಡ್ರಮ್ ಸೆಟ್ ಇರೋವರೆಗೂ ಕೊಡ್ತೀರಂದ್ರೆ 10 ಜನ ಬದುಕು ಚೆನ್ನಾಗಿರ್ತದೆ. ಲೋಕಲ್ ಮ್ಯೂಸಿಷಿಯನ್ಗೆ ಒಂದು ಅವಕಾಶ ಸಿಗ್ತದೆ, ವಾದ್ಯಗಳಿರ್ತದೆ, ವಾದ್ಯಗೋಷ್ಠಿ ಇರ್ತದೆ, ಅವ್ರಿಗೆ ಅವಕಾಶ ಸಿಗುತ್ತದೆ. ಇವ್ರಿಗೆಲ್ಲ ನೀವು ಕೆಲಸ ಕೊಡಲ್ಲ ಅಂದ್ರೆ ಆಫ್ಟರ್ 10-15 ಇಯರ್ಸ್ ಯಾರು ಬರ್ತಾರೆ ಈ ಕೆಲಸಕ್ಕೆ? ಯಾರು ಇರ್ತಾರೆ? ಏನು ಕೆಲಸ ಸಿಗ್ತದೆ ಜನರಿಗೆ? ನಾವು ಎಲ್ಲ ಕೆಲಸನೂ ಮಾಡಬೇಕಲ್ಲ, ಎಲ್ಲರಿಗೂ ಒಂದೊಂದು ಅವಕಾಶ ಇರ್ತದೆ. ಸೊ ಎಲ್ಲರೂ ಬದುಕನ್ನು ನೋಡಬೇಕಾ? ಈಗ DJ ಹಾಕ್ಬಿಟ್ಟು ಒಂದು ಕಿವಿ ಕೆಳದೆ ಹೋಗಬೇಕು, ಗರ್ಭಿಣಿಯವ್ರಿಗೂ ತೊಂದರೆ ಆಗಬೇಕು, ಪ್ರಾಣಿಗಳಿಗೂ ತೊಂದರೆ ಆಗಬೇಕು, ಇದೇ ಮಾಡಬೇಕಂದ್ರೆ ಇದಕ್ಕೆ ಅವಕಾಶ ಇಲ್ಲ. ಸೊ ಅವರ ಮೇಲ್ಗಡೆ DJ ಓನರ್ಸ್ ಯಾರ್ಯಾರು ಇಟ್ಕೊಂಡಿದ್ದಾರೋ ಕೇಸ್ ಹಾಕ್ತೀವಿ, ಸೀಸ್ ಮಾಡ್ತೀವಿ. ನಮ್ಮ ಮಾತಕ್ಕೆ ಬೆಲೆ ಇಲ್ಲ, ಕಾನೂನಿಗೆ ಬೆಲೆ ಇಲ್ಲ ಅಂದರೆ ನಾವು ಕಠಿಣ ಕ್ರಮ ಕೈಗೊಳ್ತೀವಿ. ಸೊ ಅವರು ಬೆನಿಫಿಷರಿ ಇದ್ದಾರೆ, ಅವ್ರಿಗೂ ಗೊತ್ತಿರಬೇಕು, ಕಾನೂನನ್ನು ಅವರು ಪಾಲನೆ ಮಾಡಬೇಕು. ಆರ್ಗನೈಸರ್ಗೆ ಪ್ರೆಷರ್ ಇರ್ತದೆ, ಪೊಲಿಟಿಕಲ್ ಪಾರ್ಟಿಗೆ ಪ್ರೆಷರ್ ಇರ್ತದೆ, ಯಾವುದೋ ಒಂದು ಸಂಘದವ್ರಿಗೂ ಸಮಸ್ಯೆ ಇರ್ತದೆ. ಅವ್ರಿಗೆ ತೊಗೊಂಡು ಬರ್ತಾರಲ್ಲ, ಇವರು ತೊಗೊಂಡು ಬರ್ತಾರಲ್ಲ, ನೀವು ತೊಗೊಂಡು ಬನ್ನಿ ಅಂದ್ರೆ ಇವನು ಕಾನೂನು ಪಾಲನೆ ಮಾಡಬೇಕಲ್ಲ. ಸೊ DJ ಯಾರ್ಯಾರು ಓನರ್ಸ್ ಇದ್ದಾರೋ DJ ಓನರ್ಸ್ ಜೈಲಿಗೆ ಹೋಗೋದು ಖಂಡಿತ.